ಹಾಯ್ ಫ್ರೆಂಡ್ಸ್, ವೈಶಾಲಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮ್ಯಾಂಗೋ ಫ್ರೂಟಿ ಮನೆಯಲ್ಲೇ ಯಾವ ರೀತಿ ಮಾಡಬಹುದಂತ ನೋಡೋಣ ಬನ್ನಿ. ಮಾರ್ಕೆಟ್ನಲ್ಲಿ ಮ್ಯಾಂಗೋ ಫ್ರೂಟಿ ಸಿಗುತ್ತಲ್ಲ, ಅದೇ ಟೇಸ್ಟಿಯಾಗಿ ಅದೇ ರುಚಿಕರವಾಗಿ ನಾವು ಮನೆಯಲ್ಲಿಯೇ ಮ್ಯಾಂಗೋ ಫ್ರೂಟಿಯನ್ನು ಮಾಡ್ಕೊಳ್ಬಹುದು. ತುಂಬಾ ಸುಲಭವಾಗಿದೆ ಹಾಗೂ ತುಂಬಾ ಈಜಿಯಾದ ರೆಸಿಪಿ. ಹಾಗೂ ಈ ಮ್ಯಾಂಗೋ ಫ್ರೂಟಿ ಮಾಡೋದಕ್ಕೆ ಕೇವಲ ಮೂರೇ ಇಂಗ್ರೀಡಿಯೆಂಟ್ಸ್ ಬೇಕು, ಜಾಸ್ತಿ ಏನು ಬೇಕಾಗಿಲ್ಲ. ತುಂಬಾ ಟೇಸ್ಟಿಯಾಗಿ ರುಚಿಕರವಾಗಿ ನಾವು ಮಾರ್ಕೆಟ್ನಲ್ಲಿ ಸಿಗುತ್ತಲ್ಲ ಮ್ಯಾಂಗೋ ಫ್ರೂಟಿ, ರೀತಿಯಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬಹುದು. ಸಮ್ಮರ್ ಸೀಸನ್ ಇದೆ, ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ. ಹಾಗಾದರೆ ಬನ್ನಿ ವೀಕ್ಷಕರೇ, ಮ್ಯಾಂಗೋ ಫ್ರೂಟಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಮ್ಯಾಂಗೋ ಫ್ರೂಟಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿ ಬೇಕಂತ ಮೊದಲಿಗೆ ನೋಡೋಣ ಬನ್ನಿ. ಇಲ್ಲಿ ನಾನು ಎರಡು ಮಾವಿನಕಾಯಿಯನ್ನು, ಹಣ್ಣಾಗಿರುವ ಮಾವಿನಕಾಯಿಯನ್ನು ತೊಗೊಂಡಿದ್ದೇನೆ ಮತ್ತು ಒಂದು ಮಾವಿನಕಾಯಿ ರಾ ಮ್ಯಾಂಗೋ ಇರಬೇಕು, ಕಚ್ಚಾ ಮ್ಯಾಂಗೋ ಇರಬೇಕು. ಎರಡು ಮಾವಿನಕಾಯಿಗೆ ಒಂದು ರಾ ಮ್ಯಾಂಗೋ ಸಾಕು. ಮತ್ತು ಒಂದು ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ತೊಗೊಳ್ಬೇಕು. ಇವಾಗ ಯಾವ ರೀತಿ ಮ್ಯಾಂಗೋ ಫ್ರೂಟಿ ಮಾಡ್ಬೋದು ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ. ಇವಾಗ ನಾವು ಮೊದಲಿಗೆ ನಾವು ಈ ಮಾವಿನಕಾಯಿಯ ಮೇಲಿರುವ ಡೇಟನ್ನು ತೆಗೆದುಕೊಳ್ಬೇಕು, ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಈ ಗ್ರೀನ್ ಪಾರ್ಟ್ ಇರುತ್ತಲ್ಲ, ಇದನ್ನು ತೆಗೆದುಕೊಳ್ಬೇಕು. ಈ ಮಾವಿನಕಾಯಿಯ ಸ್ಕಿನ್ನನ್ನು ತೆಗೆದುಕೊಳ್ಬೇಕು. ಈ ರೀತಿಯಾಗಿ ಚೆನ್ನಾಗಿ ಈ ರೀತಿ ತೆಗೆದುಕೊಳ್ಬೇಕಾಗುತ್ತೆ. ನಾವು ಎಲ್ಲ ಪೂರ್ತಿಯಾಗಿ ಈ ರೀತಿ ಸಪ್ಪೆಯನ್ನು ತೆಗೆದುಕೊಳ್ಬೇಕು. ಇವಾಗ ಗ್ರೀನ್ ಮ್ಯಾಂಗೋದಿಂದ ತೆಗೆದಾದ ನಂತರ, ರಾ ಮ್ಯಾಂಗೋದಿಂದ ತೆಗೆದಾದ ನಂತರ ಇವಾಗ ಈ ಹಣ್ಣಾಗಿರುವ ಮ್ಯಾಂಗೋದಿಂದ ಕೂಡ ಈ ರೀತಿ ನಿಧಾನವಾಗಿ ತೆಗೆದುಕೊಳ್ಳಿ. ಗ್ರೀನ್ ಮ್ಯಾಂಗೋದಿಂದ ಸಿಪ್ಪೆ ತೆಗೆದುಕೊಳ್ಳುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಈ ಹಣ್ಣಾಗಿರುವ ಮಾವಿನಕಾಯಿದಿಂದ ತುಂಬ ಬೇಗನೆ ಬಂದ್ಬಿಡುತ್ತೆ. ಈ ರೀತಿ ಕಟ್ ಮಾಡಿ, ಸ್ಲೈಸ್ ಮಾಡಿ, ಯಾವ ರೀತಿ ಕೂಡ ಕಟ್ ಮಾಡ್ಕೊಂಡಿದ್ರೂ ನಡೆಯುತ್ತೆ. ಇವಾಗ ಈ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಬೇಕು ಗ್ರೀನ್ ಮ್ಯಾಂಗೋದು ಮತ್ತು ಹಣ್ಣಾಗಿರುವ ಮ್ಯಾಂಗೋದನ್ನು. ಇದನ್ನು ಹಾಕಿದ ಮೇಲೆ ಇದರಲ್ಲಿ ಒಂದು ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಹಾಕಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು, ಸ್ಮೂತ್ ಪೇಸ್ಟ್ ಆಗುವವರೆಗೂ. ಇವಾಗ ಈ ರೀತಿ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗಿದ ನಂತರ ಇದರಲ್ಲಿ ಮತ್ತೆ ನಾವು ನೀರು ಹಾಕಿಕೊಂಡು ಚೆನ್ನಾಗಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಮುಚ್ಚಳ ಮುಚ್ಚಿ ಚೆನ್ನಾಗಿ ಮತ್ತೆ ನಾವು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಬೇಕು. ಸ್ಮೂತ್ ಪೇಸ್ಟ್ ಆಗಿದ ನಂತರ ಮತ್ತೆ ನೀರು ಹಾಕಿಕೊಂಡು ಮತ್ತೆ ನಾವು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪ ಈ ರೀತಿ ನೀರು ಹಾಕಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು, ಆವಾಗಲೇ ಸ್ಮೂತ್ ಪೇಸ್ಟ್ ಆಗುತ್ತೆ. ಈ ರೀತಿ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳುವುದರಿಂದ ನಾವು ಜಲಡಿಯಲ್ಲಿ ಸೋಸ್ಕೊಳ್ಳುವುದ ಅವಶ್ಯಕತೆ ಇಲ್ಲ. ಆದ್ದರಿಂದ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಂಡು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆಯನ್ನು ಕಾಯಕ್ಕಿಟ್ಟಿದ್ದೇನೆ. ಇವಾಗ ಇದರಲ್ಲಿ ಮಿಕ್ಸರ್ ಜಾರ್ನಲ್ಲಿ ರುಬ್ಕೊಂಡಿದ್ದೇವೆಲ್ಲ ಮಾವಿನಕಾಯಿಯನ್ನು, ಇದನ್ನು ಬಾಣಲೆಗೆ ಹಾಕಿಕೊಂಡು ಚೆನ್ನಾಗಿ ನಾವು ಇದನ್ನು ಕುದಿಸ್ಕೊಳ್ಬೇಕು. ಈ ಮಾವಿನಕಾಯಿ ಪ್ಯೂರಿಯನ್ನು ಒಂದು 5-6 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿ ಮ್ಯಾಂಗೋ ಫ್ರೂಟಿ ಫ್ಲೇವರ್ ಬರುತ್ತೆ. ಹೊರಗಡೆ ಮಾರ್ಕೆಟ್ನಲ್ಲಿ ಸಿಗುತ್ತಲ್ಲ ಮ್ಯಾಂಗೋ ಫ್ರೂಟಿ, ಅದೇ ರೀತಿಯಾಗಿ ಫ್ಲೇವರ್ ಬರುತ್ತೆ ಈ ರೀತಿ ಕುದಿಸ್ಕೊಳ್ಳುವುದರಿಂದ. ಈ ರೀತಿ ಒಂದು 5-6 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಹಾಗೂ ಇಲ್ಲಿ ನಾನು ಗ್ಯಾಸ್ ಫಾಸ್ಟಾಗಿಟ್ಟು ಈ ಪ್ರೊಸೆಸ್ಸನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಇರಬಹುದು, ಗ್ಯಾಸ್ ಫಾಸ್ಟಾಗಿಟ್ಟಾಗ ಈ ರೀತಿ ಕೈ ಬಿಡದಂತೆ ನಾವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಈ ಮ್ಯಾಂಗೋ ಫ್ರೂಟಿ ಪ್ಯೂರಿ ಇದೆಲ್ಲ ಕೆಳಗೆ ಅಂಟುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ಇವಾಗ ಒಂದು 5-6 ನಿಮಿಷ ಕುದಿಸ್ಕೊಂಡಿದ್ದ ಮೇಲೆ ಈ ರೀತಿ ಸ್ವಲ್ಪ ನೀರು ಹಾಕಿಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಮ್ಯಾಂಗೋ ಫ್ರೂಟಿ ಹದ ಯಾವ ರೀತಿ ಇರುತ್ತಲ್ಲ ಆ ರೀತಿ ಇದನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ನೀರು ನೋಡಿಕೊಂಡು ಹಾಕಿಕೊಳ್ಬೇಕು, ಯಾಕಂದರೆ ಇದರಲ್ಲಿ ಸಕ್ಕರೆ ಹಾಕಿರುತ್ತವಲ್ಲ, ರುಚಿ ಬರಬೇಕು. ಆ ರೀತಿಯಾಗಿ ನೀವು ನೀರನ್ನು ನೋಡಿಕೊಂಡು ಹಾಕಿಕೊಳ್ಬೇಕಾಗುತ್ತೆ. ಇದರಲ್ಲಿ ನಾನಿಲ್ಲಿ ಪೂರ್ತಿಯಾಗಿ 1 ಲೀಟರ್ ನೀರು ಯೂಸ್ ಮಾಡಿದ್ದೇನೆ. ಇವಾಗ ಈ ರೀತಿ ಮಿಕ್ಸ್ ಮಾಡಿದಾದ ನಂತರ ಇದನ್ನು ತಣ್ಣಗಾಗಲು ಬಿಡಬೇಕು. ನೋಡೋಕ್ಕೆ ಇವಾಗ ಸ್ವಲ್ಪ ತೆಳು ಕಾಣಿಸ್ತಾ ಇದೆ, ಆದರೆ ಫ್ರಿಜ್ಜರ್ನಲ್ಲಿಟ್ಟಾಗ ತುಂಬಾ ಗಟ್ಟಿಯಾಗಿ ಬರುತ್ತೆ. ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ನಾವು ಒಂದು ಪಾತ್ರೆಯಲ್ಲಿ ಹಾಕಿಕೊಂಡು ಫ್ರಿಜ್ಜರ್ನಲ್ಲಿ 1-2 ಗಂಟೆಗಳ ಕಾಲ ಇಡಬೇಕಾಗುತ್ತೆ. 2 ಗಂಟೆಗಳ ಕಾಲ ಇಟ್ಟರೆ ಸಾಕು. ನಿಮಗೆ ಜಾಸ್ತಿ ಇಡೋದಾದರೆ ಜಾಸ್ತಿ ಇಡಬಹುದು ಫ್ರಿಜ್ಜರ್ನಲ್ಲಿ. ಓಕೆ, ಇವಾಗ ನಾವು ಫ್ರಿಜ್ಜರ್ನಲ್ಲಿ ಇದನ್ನು ಇಡೋಣ. 2 ಗಂಟೆ ಆದ ಮೇಲೆ ಈ ಮ್ಯಾಂಗೋ ಫ್ರೂಟಿಯನ್ನು ನಾನು ಫ್ರಿಜ್ನಿಂದ ತೆಗೆದುಕೊಂಡಿದ್ದೇನೆ. ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಅಂತ. ಇವಾಗ ನಾವು ಗ್ಲಾಸ್ನಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಈ ಮ್ಯಾಂಗೋ ಫ್ರೂಟಿಯನ್ನು.
ತುಂಬಾ ಈಸಿಯಾದ ರೆಸಿಪಿ. ಒಮ್ಮೆ ಟ್ರೈ ಮಾಡಿ. ಮಾರ್ಕೆಟ್ನಲ್ಲಿ ಮ್ಯಾಂಗೋ ಫ್ರೂಟಿ ಸಿಗುತ್ತಲ್ಲ, ಅದೇ ಟೇಸ್ಟ್ ಇರುತ್ತೆ. ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟವಾಗುತ್ತೆ. ಹಾಗೂ ಚಿಕ್ಕ ಮಕ್ಕಳಿಗಂತೂ ಈ ಮ್ಯಾಂಗೋ ಫ್ರೂಟಿ ತುಂಬಾ ಫೇವ್ರೆಟ್ ಆಗಿರುತ್ತೆ. ಮನೆಯಲ್ಲಿ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿಯುತ್ತಾರೆ. ಹಾಗೆ ಹೊರಗಡೆ ಮಾರ್ಕೆಟ್ನಲ್ಲಿ ಮ್ಯಾಂಗೋ ಫ್ರೂಟಿ ಮಾಡೋದಕ್ಕೆ ಕಲರ್ ಅದನ್ನು ಯೂಸ್ ಮಾಡಿ, ಕೆಮಿಕಲ್ ಯೂಸ್ ಮಾಡಿ ಮಾಡ್ತಾರೆ. ಆದರೆ ಮನೆಯಲ್ಲಿ ಯಾವುದೇ ಕಲರ್ ಯೂಸ್ ಮಾಡದೇನೆ ತುಂಬಾ ಈಸಿಯಾಗಿ ಈ ರೀತಿ ನಾವು ಮ್ಯಾಂಗೋ ಫ್ರೂಟಿಯನ್ನು ಮಾಡ್ಕೊಳ್ಬಹುದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಯಾವುದೇ ಕಲರ್ ಯೂಸ್ ಮಾಡದೇನೆ ತುಂಬಾ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಹೆಲ್ದಿಯಾಗಿ ನಾವು ಮ್ಯಾಂಗೋ ಫ್ರೂಟಿಯನ್ನು ಮಾಡಬಹುದು. ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟವಾಗುತ್ತೆ. ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಈ ಮ್ಯಾಂಗೋ ಫ್ರೂಟಿ ಆದಷ್ಟು ನಿಮ್ಮ ಫ್ರೆಂಡ್ ಮತ್ತು ಫ್ಯಾಮಿಲಿ ಜೊತೆ ತಪ್ಪದೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.